ನಾವಿವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿರೋದು ಶ್ರೀಲಂಕಾದಲ್ಲಿರುವ ರಾವಣನ ಚಿನ್ನದ ಅರಮನೆ. ಅದಲ್ಲಿ ನಿಜವಾಗ್ಲೂ ಇತ್ತಾ ಅಥವಾ ಊಹಾಪೋಹನ? ಇಲ್ಲ ಶ್ರೀಲಂಕನ್ ಗೌರ್ಮೆಂಟ್ ಏನು ಹೇಳುತ್ತೆ? ಇದ್ರ ಬಗ್ಗೆ ಎಲ್ಲ ನಮಗೂ ತುಂಬಾ ಕನ್ಫ್ಯೂಷನ್ಸ್ ಇದೆ. ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಶ್ರೀಲಂಕಾಗೆ ಹೊರಟೇ ಬಿಟ್ವಿ. ಬಂದ್ವಿ, ಏರ್ಪೋರ್ಟಲ್ಲಿ ಬಂದಿದ್ದ ತಕ್ಷಣ ನಮ್ಮದು ವೆಹಿಕಲ್ ರೆಡಿಯಾಗಿತ್ತು. ಅಲ್ಲಿಂದ ಹೋಟೆಲ್ಗೆ ಹೊರಟ್ವಿ. ಬರಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಶ್ರೀಲಂಕಾ ನೀಟಾಗಿದೆ, ರೋಡ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ನಾವಿದ್ದಿದ್ದಂಥ ರೂಮು 19ನೇ ಫ್ಲೋರು, ನಾವಿದ್ದಿದ್ದಂಥ ಹೋಟೆಲು ಹಿಲ್ಟನ್ ಅಂತ ಹೇಳಿ. ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿ ಕಾಣ್ತಿತ್ತು ಈ ಕೊಲಂಬೋ ಅನ್ನೋ ಒಂದು ಸಿಟಿ. ಸರಿ, ನೈಟ್ ಆಯಿತು, ಒಂದು ಸ್ವಲ್ಪ ಸಿಟಿ ಓಡಾಡ್ಕೊಂಬರೋಣ ಅಂತ ಹೊರಗಡೆ ಹೋದ್ವಿ. ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ವು, ಒಂದೇ ಒಂದು ಬೇಕ್ರಿ ಓಪನ್ ಆಗಿತ್ತು. ವಾಟರ್ ಬಾಟ್ಲ್ ತೊಗೊಂಡ್ರೆ 140 ಶ್ರೀಲಂಕನ್ ರುಪೀಸ್, ಅಂದರೆ ನಮಗೆ 37 ರೂಪಾಯಿ ಬರುತ್ತೆ. ಏನು ರೀ ಇದು ಶ್ರೀಲಂಕಾದ ಇಷ್ಟೊಂದು ಕತೆ? ಈ ಥರ ಜಾಸ್ತಿ ಆಗಿದೆ, ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆದರೆ ಪೆಟ್ರೋಲ್ ಡೀಸೆಲ್ ಕಂಪೇರ್ ಮಾಡಿದ್ರೆ ನಮ್ಮಷ್ಟೇ ಇದೆ, ಹೆಚ್ಚು ಕಡಿಮೆ ನಮ್ಮಷ್ಟೇ ಇದೆ. ಸರಿ, ಬೆಳಗಾಯಿತು, ಎದ್ವಿ, ಲೋಕಲ್ ಟ್ರಿಪ್ ಹೋಗ್ಬೇಕಲ್ವಾ. ನಾವು ಹೋಗ್ಬೇಕಾಗಿರೋದು ಇಲ್ಲ 150 ಕಿಲೋಮೀಟ್ರು. ಆದರೆ ಒನ್ ಡೇ ಫಸ್ಟು ಕೊಲಂಬೋ ಸಿಟಿಯಲ್ಲಿರೋವಂಥ ಈ ಬಾಂಬ್ ಬ್ಲಾಸ್ಟ್ ಆಗಿದ್ದಂಥ ಚರ್ಚು ಮತ್ತು ಒಂದೆರಡು ದೇವಸ್ಥಾನ ನೋಡೋಣ ಅಂತ ಹೇಳ್ಬಿಟ್ಟು ಲೋಕಲ್ ಗೈಡ್ನ ತೊಗೊಂಡು, ಲೋಕಲ್ ವೆಹಿಕಲ್ನ ತೊಗೊಂಡು ಹೋದ್ವಿ. ಬಟ್ ಇಲ್ಲಿ ಮೋಸ ಹೋದ್ವಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. ನಾವು ಫಸ್ಟ್ ಹೋಗಿದ್ದು ಗಂಗರಮ್ಯ ಟೆಂಪಲ್ ಅಂತೇಳಿ, ಒನ್ ಆಫ್ ದಿ ಓಲ್ಡೆಸ್ಟ್ ಬುದ್ಧ ಟೆಂಪಲ್. ಸೊ ಇಲ್ಲಿ ತುಂಬಾ ವಿಶೇಷತೆ ಇತ್ತು. ಯಾಕಂದರೆ ಒಂದು ಮೊಸಳೆ ಇತ್ತು. ಆ ಮೊಸಳೆ ಅಂದರೆ ನಾರ್ಮಲಾಗಿ ಏನಂದರೆ ನಿಜವಾದ ಮೊಸಳೆ, ಅದಕ್ಕೆ ಕೆಮಿಕಲೈಸ್ ಮಾಡಿ ಇಟ್ಟಿದ್ದಾರೆ. ಮತ್ತು ಎಲ್ಲಿ ನೋಡ್ರು ಆನೆ ದಂತಗಳು. ನಂಗೆ ಅರ್ಥ ಆಗಲಿಲ್ಲ. ಯಾರನ್ನ ಕೇಳಿದ್ರು ಇಲ್ಲಿ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಬಟ್ ದೇವಸ್ಥಾನ ಅಂತೂ ಪೀಸ್ಫುಲ್ಲಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಇಲ್ಲಿರೋ ಬುದ್ಧಗಳೆಲ್ಲ ಇಲ್ಲಿನ ಜನಗಳಿಗೆ ಗಿಫ್ಟ್ ಕೊಡೋದು, ಅದೊಂದು ಅರ್ಥ ಆಯಿತು. ಅವ್ರು ಹೇಳಿದ್ದು ಗಿಫ್ಟ್ ಕೊಡ್ತಾರಂತೆ ಅಂತ ಹೇಳಿ ಅರ್ಥ ಆಯಿತು. ಮತ್ತು ಸೇಮ್ ನಮ್ಮ ಥರನೇ ಒಳಗೆ ಬರ್ಬೇಕಾದ್ರೆ ಹೊರಗಡೆ ಫಸ್ಟು ಗಣೇಶ ಇದೆ. ಗಣೇಶನಿಗೆ ಕೈ ಮುಗ್ದು ಒಳಗಡೆ ಬರಬೇಕು. ಆಚಾರ ವಿಚಾರಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಭಾರತಕ್ಕೇನು ದೂರ ಇಲ್ಲ, ಆಲ್ಮೋಸ್ಟ್ ನಮ್ಮ ಥರನೇ ಇದ್ದಾರೆ. ಸೊ ಇಲ್ಲಿಂದ ನೋಡ್ಕೊಂಡು ಹೋಗ್ಬೋದು. ನೋಡಿ, ಮೊಸಳೆ ನಾನು ನೋಡಿ ಇದೇನೋ ಒಂದು ಸ್ಟಫ್ ಥರ ಇಟ್ಟಿದ್ದಾರೆ ಅಂದ್ಕೊಂಡು ನೋಡಿ, ಲಾಸ್ಟಲ್ಲಿ ಝೂಮ್ ಮಾಡಿದ್ರೆ ನೋಡಿ ಉಗುರು ಸಹ ಕಾಣ್ತಾ ಇದೆ. ಸರಿ, ಅದಾದಮೇಲೆ ಕೇಳಿದ್ದಕ್ಕೆ ಇವರು ರಿಯಲ್ದು ಅಂತ ಹೇಳಿದರು. ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು 2019 ಏಪ್ರಿಲಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಚರ್ಚು, ಅದೇ ಚರ್ಚಿಗೆ ನೋಡಿ. ಇಲ್ಲೇ ಈ ಚಾವಣಿನೇ ಹಾರೋಗಿದ್ದು. ಈ ಚರ್ಚ್ಗೆ ಟೂರಿಸ್ಟು ಮತ್ತು ಇಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಆಗಿದ್ದು. ಎಷ್ಟೋ ಜನ ಸತ್ತರು. ಆ ಕರಾಳ ನೆನಪು ಹೇಗಿದೆ ಅಂತ ನೋಡ್ಕೊಂಡು ಬರೋಕ್ಕೆ ಬಂದ್ವಿ. ಪರವಾಗಿಲ್ಲ, ಎಲ್ಲ ರೀಕನ್ಸ್ಟ್ರಕ್ಟ್ ಆಗಿದೆ, ತೊಂದರೆ ಇಲ್ಲ. ಆಮೇಲೆ ಈಗ ಒಂದು ಸರಿ ಬಾಂಬ್ ಬ್ಲಾಸ್ಟ್ ಆದಮೇಲೆ ಬುದ್ಧಿ ಬಂತು ಅನ್ನೋ ಥರ ಈಗ ಶ್ರೀಲಂಕಾದಲ್ಲಿ ನೀವು ಎಲ್ಲೇ ನೋಡಿದ್ರು, ಯಾವುದೇ ಹೋಟೆಲಲ್ಲಿ ನೋಡಿದ್ರು ಚೆಕ್ಕಿಂಗ್ ತುಂಬ ಟೈಟ್ ಆಗಿದೆ, ಸೆಕ್ಯೂರಿಟಿ. ನೋಡಿ, ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಶ್ರೀಲಂಕಾದ ಕಾಣಿಸ್ತಾರೆ ರೀ. ಇದೇ ಅಲ್ವಾ ನಮ್ಮ ಸನಾತನ ಧರ್ಮ ಅಂದರೆ. ಸರಿ, ನೋಡಿ ರೋಡ್ಗಳು ಎಷ್ಟು ನೀಟಾಗಿದೆ. ಚಿಕ್ಕದಾದ್ರೂ ಪುಟ್ಟದಾದ್ರೂ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಬ್ರಿಟಿಷರು ಕಟ್ಟಿರುವಂಥ ಬಿಲ್ಡಿಂಗ್ಗಳೇ. ನಮ್ಮ ಥರನೇ ಸೇಮ್ ಇವರು ಬ್ರಿಟಿಷರು ಆಳ್ವಿಕೆಗೆ ಒಳಪಟ್ಟಿದ್ದರು. ಸೊ ಅದಾದಮೇಲೆ ಸ್ವಲ್ಪ ನೈಟು ಲೋಟಸ್ ಟವರ್ ವ್ಯೂ ನೋಡೋಣ ಅಂಥೇಳಿ ಹೋದ್ವಿ. ನೋಡಿ, ಇದು 29th ಫ್ಲೋರಿಂದ ನೋಡೋವಂಥದ್ದು. ಸೊ ಹೋದ್ವಿ, ನೋಡಿ ಇದೇ ವ್ಯೂ. ಅಂತ ಚೆನ್ನಾಗಿರಲಿಲ್ಲ, ವಾಪಸ್ ಬಂದು. ಬಟ್ ಫಾರಿನರ್ಸ್ಗೆ ತುಂಬ ಕಾಸ್ಟ್ಲಿ ಕಂಡ್ರಿ, $10. ಸೊ ಅಲ್ಲಿಂದ ಆಟೋ ಮಾಡ್ಕೊಂಡು ಬೀಚ್ ಸೈಡ್ಗೆ. ಯಾವಾಗಲೂ ಈ ಕ್ರಿಸ್ಮಸ್ ಟೈಮಲ್ಲಿ ಒಂದು ನಮ್ಮ ಊರ ಜಾತ್ರೆ ನಡೆಯುತ್ತಲ್ಲ, ಆ ಥರ ನಡೀತಿರುತ್ತೆ. ಸೊ ಹೊರಟ್ವಿ. ನೋಡಿ ನಮ್ಮದು ಮರ್ತೋಗ್ಬೇಡ್ರಿ, ನಮ್ಮದಲ್ಲ ಅದು. ಏನು ರೀ ಅದು, ಹೇಳ್ರಿ ಅದ್ರ ಹೆಸರು? ಟೌನ್ ಹಾಲ್. ನೋಡಿದ್ರಾ? ಹಿಂದೆ ಹೋಗಿ ಇನ್ನೊಂದ್ಸರಿ ನೋಡ್ಕೊಂಬನ್ನಿ. ಟೌನ್ ಹಾಲ್ ಸೇಮ್ ನಮ್ಮ ಥರನೇ ಇದೆ. ಇನ್ನು ಸೀ ಫುಡ್ಗಳಂತೂ ಸೇಮ್ ಸಿಕ್ಕಾಪಟ್ಟೆ ಸೀ ಫುಡ್ಗಳಂತೂ ತಿಂತಾರೆ. ಈ ಗೇಮೆಲ್ಲ ನೋಡ್ತಿದ್ರೆ ನಮಗೆ ಒಂದು 10ರಿಂದ 12 ವರ್ಷ ಹಿಂದೆ ಹೋದರೆ ನಮ್ಮೂರುಗಳಲ್ಲಿ ಜಾತ್ರೆ ಮಾಡ್ಬೇಕಾದ್ರೆ, ಅಕ್ಕಪಕ್ಕ ದೊಡ್ಡ ದೊಡ್ಡ ಜಾತ್ರೆ ಮಾಡ್ಬೇಕಾದ್ರೆ ಬರ್ತಿತ್ತಲ್ಲ ಅಂಗಡಿ ಸ್ಟಾಲ್ಗಳು, ಅದೆಲ್ಲ ನೆನಪಾಯಿತು. ಈಗೆಲ್ಲ ನಮ್ಮ ಕಡೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸೊ ಇದು ನೋಡ್ಬೋದು, ತಿರ್ಗೋದು. ಅದಾದಮೇಲೆ ಈ ಬೈಕು ಒಂದು ಇದರಲ್ಲಿ ಓಡಿಸ್ತಾರಲ್ಲ, ಒಂದು ಮರದ ಇದರೊಳಗಡೆ, ಇದನ್ನು ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು, ಎಲ್ಲ ವೀಡಿಯೋಗಳಲ್ಲಿ ನೋಡ್ತಿದ್ದೆ. ಅದಾದಮೇಲೆ ಮುಗೀತು, ವಾಪಸ್ ಬಂದ್ವಿ. ನಮ್ಮದು ಮೇಯ್ನ್ ಸ್ಟಾರ್ಟ್ ಆಗಿತ್ತು ಇವತ್ತು ಬೆಳಗ್ಗೆ. ಅಂದರೆ ಈಗ ಹೋಗ್ತಿರೋದೆ ನಾವು ರಾವಣನ ಒಂದು ಅರಮನೆಯನ್ನು ನೋಡೋದಕ್ಕೆ ಹೊರಟಿದ್ದೀವಿ. ಇದು ಕೊಲಂಬೋ ಸಿಟಿಯಿಂದ 150 ಕಿಲೋಮೀಟ್ರ್ ದೂರದಲ್ಲಿದೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಯಾರಾದರೂ ಫಾರಿನರ್ಸ್ ಬರ್ತಿದ್ದಂದರೆ ನೀವು ಈ ಪಾಸ್ಪೋರ್ಟ್ನ ತರಲೇಬೇಕು ಫಿಸಿಕಲಾಗಿ. $35 ಒಬ್ಬರಿಗೆ ಪಾಸ್ಪೋರ್ಟ್ ತಂದಿಲ್ಲ ಅಂದರೆ. ಸೊ ಪಾಸ್ಪೋರ್ಟ್ ತಂದರೆ ನಿಮಗೆ $15 ಕಡಿಮೆ ಆಗಿ $20 ಮಾಡಿಕೊಡ್ತಾರೆ. ಒಂದು ವೇಳೆ ನೀವು ಪಾಸ್ಪೋರ್ಟ್ ತಂದಿಲ್ಲ ಅಂತೇಳಿದ್ರೆ $35 ಇಲ್ಲಿ ಪೇ ಮಾಡಿ ಕೊಲಂಬೋದಲ್ಲಿರೋ ಕಲ್ಚರಲ್ ಆಫೀಸ್ಗೆ ಹೋದರೆ ಮತ್ತೆ ನಿಮಗೆ ಅಲ್ಲಿ ಪಾಸ್ಪೋರ್ಟ್ನ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಮತ್ತೆ $15 ರೀಫಂಡು ಸಹ ಆಗುತ್ತೆ. ಅದಕ್ಕೊಂದು ಫಾರ್ಮ್ ಇಲ್ಲೇ ಫಿಲ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು, ಸೈನ್ ಮಾಡಿಕೊಂಡು. ನೋಡಿ, ಅರ್ಧ ಬೆಟ್ಟಕ್ಕೆ ಹೋದ್ಮೇಲೆ ಅರ್ಧ ಬೆಟ್ಟದಿಂದ ನಮಗೊಂದು ಬುದ್ಧ ಕಾಣ್ತಾ ಇದೆ.
ನೋಡಿ ಬೆಟ್ಟ ಆ್ಯಕ್ಚುಲಿ ನಾವು ಬೆಟ್ಟದ ಹತ್ರಕ್ಕೆ ನಡ್ಕೊಂಬಂದಿರೋದು ನೋಡಿ, ಇಲ್ಲಿ ಕಾಣ್ತಿದ್ರು ಜನ ಇನ್ನೂ ಬರ್ತಿದ್ರು. ಅಲ್ಲಿಂದ ಹಿಡಿದು ಇನ್ನೂ ಮುಂದೆ ಒಂದು ಇಲ್ಲಿ ಬಿಲ್ಡಿಂಗ್ ಕಾಣ್ತಿದ್ದಲ್ಲ, ಇಲ್ಲಿಂದ ಸುಮಾರು ಬೆಟ್ಟದ ಹತ್ರಕ್ಕೆ ಬರೋದಕ್ಕೆ ನಾವು 3-4 ಕಿಲೋಮೀಟ್ರ್ ನಡಿಬೇಕು. ಇನ್ನೂ ಬರ್ತಾ ಇದ್ದೀವಿ. ಈ ರಾವಣನ ಬೆಟ್ಟ ನೋಡೋಕ್ಕೆ ಕುತೂಹಲಕಾರಿಯಾಗಿ ಮೇಲೆ ಹತ್ತುತ್ತಾ ಇದ್ದೀವಿ. ಸೊ ಇಲ್ಲಿ ಮುಂಚೆ ಹತ್ತೋದಕ್ಕೆ ತುಂಬ ಕಷ್ಟ ಆಯ್ತಂತೆ. ಈಗ ಸ್ವಲ್ಪ ಈ MS ಲ್ಯಾಡರೆಲ್ಲ ಆಗಲೇ ನೋಡಿದ್ರಲ್ಲ, ಅದೆಲ್ಲ ಹಾಕಿದ್ದಾರೆ. ಇದೆಲ್ಲ ಮುಂಚೆ ಇದ್ದಿದ್ದು. ಮುಂಚೆ ಎಲ್ಲ ಹತ್ತೋದಕ್ಕೆ ತುಂಬಾ ಕಷ್ಟ ಆಯ್ತಂತೆ. ಬಟ್ ಎಲ್ಲಿಗೆ ಬಂದ್ರೂ ಈ ವೀಕೆಂಡಲ್ಲಿ ಬರಬಾರ್ದು ಅನ್ನೋ ರೀತಿಯಪ್ಪ. ಈ ವೀಕೆಂಡಲ್ಲಿ ಬಂದುಬಿಟ್ವಿ ನಾವು ಇರಲಾರ್ದ. ನೋಡ್ರಿ, ಬೆಟ್ಟ ಹತ್ತೋದಕ್ಕೂ ಈ ಎಷ್ಟು ಬೆಟ್ಟದ ಮೇಲೇನೂ ಕ್ಯೂ ಸ್ಟಾರ್ಟ್ ಆಗಿದೆ. ಹತ್ತೋದಕ್ಕೆಲ್ಲ, ಇಳಿಯೋದಕ್ಕೂ ತೋರಿಸ್ತೀನಿ ಆಮೇಲೆ. ಸಿಕ್ಕಾಪಟ್ಟೆ ಇಳಿಯೋದಕ್ಕೂ ಅದೇ ಥರ ಇದೆ. ಬೆಟ್ಟದ ಮೇಲೆ ಬಂದರೆ, ಬೆಟ್ಟದ ಮೇಲೆ ಇಲ್ಲಿ ಕಶ್ಯಪ ಅನ್ನೋ ರಾಜ ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಅಂತ ಶ್ರೀಲಂಕನ್ ಗೌರ್ಮೆಂಟ್ ಹೇಳುತ್ತೆ. ಆದರೆ ಇಲ್ಲಿನ ಕಥೆಗಳಲ್ಲಿ ಜನಗಳು ಹೇಳ್ತಾರೆ, ಸೀತಾಮಾತೆನ ತೊಗೊಂಬಂದು ಶ್ರೀಲಂಕಾದು ರಾಜ ಆಗಿದ್ದಂಥ ರಾವಣ ಇದೇ ಬೆಟ್ಟದ ಮೇಲೆ ಅರಮನೆ ಕಟ್ಕೊಂಡಿದ್ದ, ಚಿನ್ನದಲ್ಲಿತ್ತು ಆ ಅರಮನೆ, ಇಲ್ಲೇ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಆದರೆ ಹಿಸ್ಟಾರಿಕಲಿ ಪ್ರೂವ್ ಮಾಡೋಕ್ಕೆ ಹೋದರೆ ಶ್ರೀಲಂಕಾದಲ್ಲಿ ರಾವಣ ಇದ್ದ ಅಂತ ನಮ್ಮ ಕಥೆಗಳನ್ನು ನಾವು ಹೇಳ್ತೀವಿ. ಬಟ್ ಶ್ರೀಲಂಕನ್ ಗೌರ್ಮೆಂಟ್ ಬಂದ್ಬಿಟ್ಟು ಇಲ್ಲೊಂದು ಬೋರ್ಡ್ ಹಾಕಿದೆ. ಆ ಬೋರ್ಡ್ ಒಂದು ಸರಿ ಓದ್ಕೊಂಬಿಡಿ, ನಮಗೆ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಶ್ರೀಲಂಕಾದಲ್ಲಿ ರಾವಣಂದು ಎಲ್ಲೂ ಮೆನ್ಷನೇ ಮಾಡಿಲ್ಲ. ಈ ಬೆಟ್ಟದ ಮೇಲೆ ಕಶ್ಯಪ ಅನ್ನೋ ರಾಜ ಬಂದು ಇಲ್ಲಿ ಈ ಕೋಟೆನೆಲ್ಲ ಕಟ್ಟಿ ಆಳ್ತಾ ಇರ್ತಾನೆ. ಈ ಸಿಗಿರಿ ಅನ್ನೋ ಬೆಟ್ಟ ಹಿಂದೆ ಕಾಲದಲ್ಲಿ ಬೌದ್ಧರ ಮಠನೂ ಆಗಿತ್ತು. ದಾಖಲೆಗಳ ಪ್ರಕಾರ ಕಶ್ಯಪ ರಾಜ ಅರಮನೆ ಮಾಡ್ಕೊಂಡು ಉಳ್ಕೊಂಡಿದ್ದ. ಈಗ ಯುನೆಸ್ಕೋಗೆ ಸೇರಿಸಿ ವಿಶ್ವ ಪಾರಂಪರ್ಯ ತಾಣ ಮಾಡಿದ್ದಾರೆ. ಇಲ್ಲಿಂದ ಕಾಣುವಂಥ ಈ ಬೆಟ್ಟಗಳು ಅಶೋಕವನ ಅಂತ ಹೇಳ್ತಾರೆ. ಯಾಕಂದರೆ ರಾವಣನಿಗೆ ಶ್ರೀಲಂಕಾ ಒಂದೇ ಐಲ್ಯಾಂಡ್ ಆಗಿರಲಿಲ್ವಂತೆ. ರಾವಣನಿಗೆ ಈ ಥರದ್ದು ತುಂಬ ಮಾಲ್ಡೀವ್ಸು, ಮಡ್ಗಾಸ್ಕರ್ ಈ ಥರ ತುಂಬ ಐಲ್ಯಾಂಡ್ಗಳಿದ್ವಂತೆ. ಸೀತಾಮಾತೆನ ಎಲ್ಲಿಟ್ಟಿದ್ದ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲೇ ಶ್ರೀಲಂಕಾದಲ್ಲೇ ಇದೊಂದೇ ಬೆಟ್ಟ ಅಲ್ಲ, ಎಷ್ಟೋ ಬೆಟ್ಟಗಳಿದಾವಂತೆ. ಸೊ ಅಲ್ಲಿಂದ ಜನಗಳು ಹೇಳೋ ಕಥೆಗಳಿದು. ಯಾವುದು ಇದು ನಿಜನೋ ಸುಳ್ಳು ನಮಗಂತೂ ಗೊತ್ತಿಲ್ಲ. ಬಟ್ ಏನಂದರೆ ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಕೋಟೆ ಕಟ್ಕೊಳ್ಳೋಕೆ ಏನು ಬೇಕೋ ಎಲ್ಲನೂ ಒಬ್ಬ ರಾಜ ಕಶ್ಯಪ ಮಾಡ್ಕೊಂಡಿದ್ದ. ತುಂಬ ಚೆನ್ನಾಗಿದೆ. ಮೇಲೆ ಸುಮಾರು ಒಂದು 15-25 ಎಕರೆಯಷ್ಟು ಜಾಗ ಇದೆ ನೋಡಿ. ಇಲ್ಲಿ ವಾಟರ್ ಸೋರ್ಸ್ ಇದೆ, ಮತ್ತು ಏನು ಬೆಳೆ ಬೆಳಿಬೇಕು ಅದಕ್ಕೂ ಇದೆ ನೋಡಿ. ಬೆಟ್ಟ ಇಳಿಬೇಕಾದ್ರೂ ಕ್ಯೂ ಇದೆ ಗುರು. ಇದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೀವು ಬರೋಂಗಿದೆ ಅರ್ಲಿ ಮಾರ್ನಿಂಗ್ ಬನ್ನಿ, ಇಲ್ವಾ ವೀಕ್ ಡೇಸಲ್ಲಿ ಬನ್ನಿ. ವೀಕೆಂಡಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಮೇಲೆ ಬಂದರೆ ಒಂದೇನಂದರೆ ಏನೇ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ. ಈಗ ಹೆಚ್ಚು ಕಮ್ಮಿ ಯಾರು ಸುಸ್ತಾದರೂ ಅನ್ಕಾನ್ಷಿಯಸ್ ಆತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಕೆಳಗಡೆ ನಾವು ಎತ್ಕೊಳ್ಳೇ ಬರಲೇಬೇಕು. ಯಾವುದೇ ರೀತಿ ಸೆಕ್ಯೂರಿಟೀಸ್ ಇಲ್ಲ, ಯಾವುದೇ ರೀತಿ ಮೇಲೆ ಏನೂ ಇಲ್ಲ. ಕೆಳಗಡೆ ಟಿಕೆಟ್ ತೊಗೊಂಡು ಕಳಿಸಿದ್ರೆ ಮುಗೀತು, ನೀವು ಸತ್ತರೋ ಬಿದ್ದರೋ ಕೆಳಗಡೆ ನೀವೇ ಬರಬೇಕು. ಈ ಆವಾಟ ಇದೆಯಲ್ಲ, ಆವಾಟ ಇಂಡಿಯಾದಲ್ಲಿ ಬ್ಯಾನ್ ಆಗಿಬಿಟ್ಟಿದೆಯಲ್ಲ. ಶ್ರೀಲಂಕಾದಲ್ಲಿ ನಡ್ಕೊಂಬರ್ಬೇಕಾದ್ರೆ ರೈಟ್ ಸೈಡಲ್ಲಿ ಬಿಟ್ಬಿಟ್ಟಿದ್ದಾನಪ್ಪ ಆವಾಡನು. ನೋಡ್ಬಿಟ್ಟು ಶಾಕ್ ಆಯಿತು. ಸರಿ ದುಡ್ಡು ಕೊಡ್ತೀವಿ ಆವಾಡಿಸ್ತೀರಾ ಅಂತ ಕೇಳಿದ್ರಿ. ಹೌದು, 200 ರೂಪಾಯಿ ಕೊಟ್ಟರೆ ಆವಾಡಿಸ್ತೀನಿ ಅಂತ ಹೇಳ್ದ. ಕೊಟ್ರಪ್ಪ, ಪುಂಗಿ ಊದಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಈಗ ನೆನಪಾಯಿತು. ಈಗ ನೋಡಿ ಶ್ರೀಲಂಕಾದಲ್ಲಿ ಇನ್ನೂ ಅದೆಲ್ಲ ಚಾಲ್ತಿಲಿದೆ. ಆಡಿಸ್ದ ಒಂದು 3 ನಿಮಿಷ 4 ನಿಮಿಷ ಅಷ್ಟೇ ಆಡಿಸಿದವು 200 ರೂಪಾಯಿಗೆ. ಅದಾದಮೇಲೆ ಹಬ್ಬವನ್ನ ನೀವು ಕತ್ ಮೇಲೆ ಹಾಕ್ಕೊಬೇಕಂದ್ರೆ ಅದಕ್ಕೆ 300 ರೂಪಾಯಿ ಕೊಡಬೇಕು ಅಂತ ಹೇಳ್ದ. ಅಯ್ಯೋ ಬೇಡ ಗುರು, ನಿನ್ನ ಸವಾಸನೆ ಬೇಡ, ಊರು ಬಿಟ್ಟು ಊರಿಗೆ ಬಂದಿದ್ದೀವಿ, ಯಾಕೆ ಬೇಕು ಹಬ್ಬವನ್ನು ನಾವು ಹಾಕ್ಕೊಳೋದು ಅಂತೇಳಿ ವಾಪಸ್ ಬಂದ್ವಿ. ವಾಪಸ್ಸು ನಾವು ನಮ್ಮ ಗಾಡಿ ಹತ್ರ ಬರ್ತಿದ್ದೀವಿ. ಅಲ್ಲಿ ಊಟ ಮಾಡಬೇಕಿತ್ತು. ಆಲ್ಮೋಸ್ಟ್ ಟೈಮ್ 4 ಗಂಟೆ ಆಗಿದ್ದರಿಂದ ಚಿಕ್ಕ ಹೋಟ್ಲಾದರೂ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ನೀಟ್ನೆಸ್ಗಂದು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಪದೇ ಹೇಳ್ತೀನಿ, ಶ್ರೀಲಂಕಾದವರು ನೀಟ್ನೆಸ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಊಟನೂ ನಮ್ಮ ಲೋಕಲ್ ಫುಡ್ ಥರನೇ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿ ಬರಬೇಕಾದ್ರೆ ದಾರಿಯಲ್ಲಿ ನಮ್ಮ ಅತಿಥಿಯಾದ ಆನೆ ಸಿಕ್ಕಿದ್ರು. ಆನೆನೂ ದರ್ಶನ ಆಯಿತು, ನೋಡಿದ್ರಿ. ನೋಡಿಕೊಂಡು ಈಗ ನಾವು $35 ಕೊಟ್ಟಿದ್ವಲ್ಲ, ನಾವು ಪಾಸ್ಪೋರ್ಟ್ ತೊಗೊಂಡೋಗಿರಲಿಲ್ಲ. ಅದ್ರದ್ದು ರೀಫಂಡ್ಗೆ ಹೋಗ್ಬೇಕಲ್ಲ, ಬೆಳಗ್ಗೆನೇ ಫ್ಲೈಟ್ ಇದೆ. ಸೊ ಅದಕ್ಕೆ ನಾವು ಹೋಗಿದ್ದು ಕಲ್ಚರಲ್ ಆಫೀಸ್ಗೆ, ಕೊಲಂಬೋದಲ್ಲಿರೋಂಥ ಈ ಕಲ್ಚರಲ್ ಆಫೀಸ್ಗೆ ಹೋದರೆ ನಮಗೆ ಏನು $15 ರೀಫಂಡ್ ಕೊಡ್ತಾರೆ. $15 ಈಸ್ಕೊಂಡು ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಬಟ್ ನಾವು ಶ್ರೀಲಂಕಾದ ಚಿನ್ನದ ಅರಮನೆ ನೋಡೋಕೆ ಹೋಗಿ ನೋಡಿದ್ದು ಬರೀ ಕಲ್ಲಿನ ಅರಮನೆ. ಅದರಲ್ಲೂ ಶ್ರೀಲಂಕಾದ ಲಂಕಾಧೀಶ್ವರ ರಾವಣ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ಮೇಲೆ ಅಂತೂ ಇನ್ನೂ ಬೇಜಾರಾಯಿತು. ಬಟ್ ನಮಗೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಮಗೂ ಇನ್ನೂ ಕೊರಿತಿದೆ. ಯಾರಾದರೂ ಇದ್ರ ಬಗ್ಗೆ ತುಂಬ ನಿಮಗೆ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿ ತನಕ ಬಾಯ್.